स्वागत है आपका बी न्यूज नेशन में। मैं हूं आबिद हुसैन शेख। जिंदाबाद का नारा हो या बम ब्लास्ट, कोई नहीं बचेगा, सरकार का वादा। एमबी पाटिल का बयान। हमारी सरकार ऐसे अपराधियों को नहीं बचाती, ऐसे मुजरिमों को सुरक्षा देने का सवाल ही नहीं उठता। कानून के मुताबिक सख्त कार्रवाई की जाएगी। हम आगे सावधान रहेंगे ताकि भविष्य में ऐसी घटना न हो। एनआईए जांच कर रही है। हमारा राज्य अमन और शांति के लिए जाना जाता है, आतंक के लिए नहीं। सिटी रवि का बयान के मुस्लिम के हक में काम कर रही है सरकार, पर पलटवार करते हुए कहा कि ऐसे मामलों पर राजनीति करना गलत है। जब पुलवामा और बालाकोट में हुआ तब आपकी इंटेलिजेंसी कहां गई थी का सवाल किया एमबी पाटिल ने। एफएसएल जांच के बाद जो रिपोर्ट आएगी इस पर फैसला लिया जाएगा और कड़ी सजा दी जाएगी। भारत में ये नहीं चलेगा, इसको हम बर्दाश्त नहीं करेंगे, कहा एमबी पाटिल ने। ಕಠಿಣವಾದಂಥ ಶಿಕ್ಷೆಯನ್ನು ಇವತ್ತು ನಾವು ಕೊಡ್ತೇವೆ ಮತ್ತು ಈ ರೀತಿ ಮುಂದೆ ಕತ್ತುಗಳ ಆಗೋ ರೀತಿಯಲ್ಲಿ ಇವತ್ತು ಸಹ ನಮ್ಮ ಸರ್ಕಾರ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತೀವಿ. ಸರ್, ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್, ಬಾಂಬ್ ಬ್ಲಾಸ್ಟ್ ಆಗಿದೆ 10 ವರ್ಷಗಳ ನಂತರ ಇದು ಮತ್ತೊಂದು ಬಾರಿ. ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು LED ಟೈಮರ್ ಇವತ್ತು ಸಹ ಬಾಂಬ್ ಬೋಟ್ ತಗೊಂಡು 7-8 ಮಂದಿ ಜನ ಸಹ ಅದರಲ್ಲಿ ಗಾಯಗೊಂಡಿದ್ದಾರೆ. ಈ ಕೃತ್ಯ ಯಾರು ಎಸಗಿದ್ದಾರೆ, ಯಾಕೆ ಎಸಗಿದ್ದಾರೆ ಅಂಥೇಳಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ. ಇದನ್ನು ರಾಜ್ಯ ಸರ್ಕಾರ, NIA ಎಲ್ಲ ರೀತಿಯಲ್ಲೂ ಸಹ ಇದನ್ನು ತನಿಖೆಯನ್ನು ಮಾಡಿ ಇವತ್ತು ಇಂಥ ಕೃತ್ಯಗಳು, ಯಾಕಂದರೆ ಬೆಂಗಳೂರು ನಗರ ನಮ್ಮ ರಾಜ್ಯ ಶಾಂತಿಗೆ ಹೆಸರಾದಂಥದ್ದು. ಇಂಥ ಸಂದರ್ಭದಲ್ಲಿ ಅದು ಯಾರೇ ಇರಲಿ ಯಾಕಂದರೆ ನಾನು ತನಿಖೆಗೂ ಮುಂಚೆ ನಾನು ಏನು ಹೇಳೋದು ತಪ್ಪಾಗುತ್ತೆ. ಅದು ಯಾರೇ ಇರಲಿ, ಅಂಥವರೇ ಇರಲಿ, ಯಾವುದೇ ಧರ್ಮದವರಿರಲಿ, ಯಾವುದೇ ಜಾತಿಯವರಿರಲಿ, ಮತ್ತು ಅದು ಯಾಕೆ ಉಸ್ಕ ಆಗಿದೆ, ಅದು ಭಯೋತ್ಪಾದನೆ ಕೃತ್ಯನಾ ಅಥವಾ ಬೇರೆನಾ ಅಂತೇಳಿ ನಾವೆಲ್ಲವನ್ನು ಕೂಡ ನಾವು ತನಿಖೆ ನಂತರ ಗೊತ್ತಾಗುತ್ತೆ. ಆ ಎಲ್ಲ ಆ್ಯಂಗಲ್ನಲ್ಲಿ ಕೂಡ ತನಿಖೆ ಮುಂದುವರಿಸಿ ಇವತ್ತು ಸರ್ಕಾರ ಸಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂಥ ಕೃತ್ಯಗಳನ್ನು ಎಸಗಿದ್ರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತಿವೆ. ಮುಸ್ಲಿಮರ ಪುಷ್ಟೀಕರಣ ಹಿನ್ನೆಲೆಯಲ್ಲಿ ಈ ರೀತಿ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಸಿಟಿ ರವಿ ತನಿಖೆಗಿಂತ ಮುಂಚಿತವಾಗಿ ನಾವು ಮಾತಾಡೋದು ಸರಿಯಾಗಲ್ಲ. ಸಿಟಿ ರವಿ ಅವರು ರೀತಿ ರಾಜಕೀಯ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ಬೋದು. ಇದು ಸಹ ಬಾಂಬ್ ಬ್ಲಾಸ್ಟ್ ಆಗಲಿ ಮತ್ತೊಂದಾಗಲಿ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದರೆ ತಪ್ಪಾಗುತ್ತೆ. ಅವರು ಸಿಟಿ ರವಿ ಕೇಳಬೇಕು, ಹಿಂದೆ ಪುಲ್ವಾಮಾದಾಗ ಆದಾಗ ನಿಮ್ಮ ಇಂಟೆಲಿಜೆನ್ಸ್ ಫೇಲರ್ ಆಗಿದ್ವಾ? ಪುಲ್ವಾಮಾ ಆದಾಗ ನೀವೇ ಮಾಡ್ತಿದ್ರಿ, ಇಂಟೆಲಿಜೆನ್ಸ್ ಎಲ್ಲ ಹೋಗಿತ್ತು ನಿಮ್ಮದು. ಹಿಂಗೆ ಪ್ರಶ್ನೆ ನಾವು ಕೇಳಬೇಕಾಗ್ತದೆ. ಇದೆಲ್ಲ ಬೇಡ. ಸಿಟಿ ರವಿ ಇಂಥದ್ರಲ್ಲಿ ರಾಜಕಾರಣ ಮಾಡಿ, ಚುನಾವಣೆ ಬರ್ತದೆ ರಾಜಕಾರಣ ಮಾಡೋದು. ಹೀಗೆ ಮಾಡಿದರೆ ಅವತ್ತು ಸಹ ಎಲ್ಲನೂ ದೇಶದ ಏನು ರಕ್ಷಣೆ, ದೇಶದ ಹಿತಾಸಕ್ತಿ ಅದು ರಾಜಕೀಯ ಪಕ್ಷಗಳಕ್ಕಿಂತ ಮೀರಿದ್ದು ಸಹ. ನಮ್ಮ ದೇಶ, ನಮ್ಮ ಧ್ವಜ, ಏನು ನಮ್ಮ ರಾಷ್ಟ್ರ ಇದು ಭಾಳ ಮುಖ್ಯ. ಹೀಗಾಗಿ ನಾವು ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ಬಾಂಬ್ ಬ್ಲಾಸ್ಟ್ ಈಗ ರಾಷ್ಟ್ರೀಯ ತನಿಖೆ NIAದವರು ಕೂಡ ನಿಮ್ಗೆ ಬಂದಿದ್ದಾರೆ. ಹೀಗಾಗಿ ಅದಕ್ಕೆ ಪ್ರಶ್ನೆನೇ ಇಲ್ಲ. ಯಾಕೆ ನಾವು NIA ತನಿಖೆ ಮಾಡಲಿ, ಯಾರೇ ತನಿಖೆ ಮಾಡಲಿ, NIA ಕೂಡ ಇಂಡಿಪೆಂಡೆಂಟ್ ಆಗಿ ಕೊಟ್ಟಿಕೋ ನಾವು. ಸರ್, ಸುಧಾರಕ ಬಾಂಬ್ ಇದೆ ಅಂತ ತಯಾರಿ ಮಾಡುವಂಥದ್ದು ನೋಡಿ, ಎಲ್ಲರೂ ಕೂಡ ಈಗ ಮತ್ತೆ ಪುಲ್ವಾಮಾದಾಗ ಏನು ಇಂಟೆಲಿಜೆನ್ಸ್ ಏನಿತ್ತು, ಟ್ರಕ್ ಗಟ್ಟಲೆ ಹೋದ್ರು ಸಹ ಎಷ್ಟು ಬಂದಿದ್ದು ಮಟೀರಿಯಲ್ ಹೋಗುತ್ತೆ. ಪುಲ್ವಾಮಾದಾಗ ಎಷ್ಟು ಲೋಡ್ ಬಂದಿತ್ತು, ಲೋಡ್ ಗಟ್ಟಲೆ ಮಟೀರಿಯಲ್ ಬಂದಿತ್ತು. ಅವಾಗ ಇಂಟೆಲಿಜೆನ್ಸ್ ಹೋಗಿತ್ತು. ಹೀಗಾಗಿ ಅದನ್ನೆಲ್ಲ ನಾನು ಪ್ರಶ್ನೆ ಮಾಡಿದಲ್ಲ. ಇವೆಲ್ಲವೂ ಕೂಡ ಯಾರೇ ಮತ್ತೊಂದು ಸಹ ಆಗಲಿ ತಕ್ಕ ಘಟನೆಗಳಾಗ್ತವೆ. ಅದನ್ನು ನಾವು ಇದು ಮಾಡೋದು. ಇದ್ರಾಗ ರಾಜಕೀಯ ನಾವು ಬಳಸಕ್ಕೆ ಹೋಗ್ಬಾರ್ದು. ಪುಲ್ವಾಮಾ, ಬಾಲಾಕೋಟ್ ಅವ್ರು ರಾಜಕೀಯಕ್ಕೆ ಬಳಸ್ಕೊಂಡಿರ್ತು ಅದ್ರ ನಂತರ. ಆ ಪುಲ್ವಾಮಾ ಯಾಕಾಯಿತು? ಅವಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾಕಾಗಲಿಲ್ಲ? ಒಂದು ಸಣ್ಣ ಬ್ಯಾಗ್, ಒಂದು LED ಇಟ್ಟಿದ್ದು ಸಹ ನಿರ್ದಾಕ್ಷಿಣ್ಯವಾಗಿ ಅವ್ರು ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕು. ಯಾಕೆ ಮಾಡಿದ್ದಾರೆ, ಭಯೋತ್ಪಾದನೆ ಕೃತ್ಯ ಎಲ್ಲ ಯಾಕೆಲ್ಲ ಚೆನ್ನಾಗಿತ್ತು. ಯಾಕಂದರೆ ನಾವು ಬೆಂಗಳೂರು ಶಾಂತಪ್ರಿಯ ನಗರ, ಇಲ್ಲಿ ನಾವು ಶಾಂತಿಯನ್ನು ಬಯಸ್ತೀವಿ. ಇವತ್ತು ನಮ್ಮ ಬ್ರ್ಯಾಂಡ್ ಬೆಂಗಳೂರಿಗೆ ಒಂದು ಸಹ ಅಪವಾದ ಬರಬಾರ್ದು. ಆ ದಿಶೆಯಲ್ಲಿ ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ತೀವಿ. ಆರ್ ಅಶೋಕ್ ರೀತಿ ಬಾಂಬ್ ಬೆಂಗಳೂರು ಅಂತ ಹೇಳಿ ಪದ ಬಳಸಿದ್ದೇ ಇವತ್ತು ದಿವಸ
ಸರಿಯಾಗಿದ್ದಲ್ಲ. ಅವ್ರು ನಿಜವಾಗಿ ಬೆಂಗಳೂರು ಬಗ್ಗೆ ಅವ್ರಿಗೆ ಕಳ್ಕಳಿ ಇದೆ. ಇಂಥ ಶಬ್ದಗಳನ್ನು ಪ್ರಯೋಗ ಮಾಡಿ ಅಪಪ್ರಚಾರ ಮಾಡುವಂಥ ಕೆಲಸ ಆಗ್ತದೆ. ಇವ್ರು ಅಂದಿದ್ದ ಮಾತಿಗೆ ಇವ್ರು ಅಂದಿದ್ದ ಶಬ್ದಗಳು ಮಾಧ್ಯಮ ಮೂಲಕ ಎಲ್ಲ ಕಡೆ ರಾಷ್ಟ್ರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತದೆ. ಆರ್ ಅಶೋಕ್ ಮಾತಾಡಿದ್ರು, ಅದು ಯಾರಿಗೆ ಇದು ಆಗ್ತದೆ? ರಾಜಕೀಯದವರು ಇದ್ರು, ನಾವು ಬಂದಿದ್ದೀವಿ ಏನ್ರಿ, ಇದು ಹರಿಯುವಂಥ ನೀರು ಒಂದು ದಿವಸ. ಇಂಥ ಸಂದರ್ಭದಲ್ಲಿ ಈ ರೀತಿ ನೀವು ಬೆಂಗಳೂರಿಗೆ ಒಂದು ಹೆಸರು ಕೊಟ್ಟು ಇದನ್ನು ಮಾಡಿದರೆ ಅದು ತಪ್ಪಾಗ್ತದೆ. ನಾನು ಅದನ್ನು ವಿಚಾರ ಮಾಡೋಕ್ಕೂ ಹೋಗಿಲ್ಲ. ಸರ್, ಅನೇಕರ ವಿರೋಧದ ನಡುವೆ ಈಗ ಜಾತಿ ಗಣತಿ ಕೂಡ ಒಂದಿನ ನೋಡಿ, ಜಾತಿ ಗಣತಿಗೆ ಸಲ್ಲಿಕೆ ಆಗಿದೆ. ಸಲ್ಲಿಕೆ ಆಗಿದ್ದಂಥ ಕ್ಷಣವೇ ಅದನ್ನು ಒಪ್ಪಿಗೆ ಸೂಚಿಸ್ತಾರಂತಲ್ಲ, ಅದ್ರ ಒಳಗಡೆ ಏನಿದೆ ನಮಗೂ ಗೊತ್ತಿಲ್ಲ, ಯಾರು ಮುಖ್ಯಮಂತ್ರಿಗಳು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅದನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಈ ಮಾಹಿತಿ ಏನಿದೆ. ಆ ಮಾಹಿತಿಯನ್ನು ತಿಳ್ಕೊಂಡು ನಾವು ಮಾತಾಡೋದು ಸೂಕ್ತನ? ಅಂದ್ರೆ ಈಗ ಮಾಹಿತಿ ತಿಳ್ಕೊಳ್ಳೋಕೆ ನಾವೇನಾದ್ರು ತಪ್ಪಾಗಿ ಮಾತಾಡಿದ್ವಿ ಅಂದ್ರೆ ನಾಳೆ ಅದನ್ನು ಎಡವಟ್ಟು ಮಾಡ್ತೀವಿ ನಾವು. ಸರಿಯಾಗಿ ಜಾತಿ ಗಣತಿನೇ ಆಗಿಲ್ಲ. ಅಂದ್ರೆ ಈಗ ಅನೇಕ ಸಮಾಜಗಳು ಆಲ್ರೆಡಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈಗ ಗಾಣಿಗೆ ಸಮುದಾಯ ಇರ್ಬೋದು, ಲಿಂಗಾಯತ್ ಪಂಚಮಸಾಲಿ ಜಗದ್ಗುರುಗಳು. ನೋಡಿ, ಹೇಳ್ತೀನಲ್ಲ, ಈಗ ನೋಡ್ಲಾರ್ದೆ ನಾನಂತರೂ ಜವಾಬ್ದಾರಿಯನ್ನು ಕೊಡ್ತಾರೆ. ಸರ್ಕಾರದ ಒಂದು ಭಾಗ ಆಗಿ ನಾವು ಸಚಿವನಾಗಿರ್ತೀವಿ ಹೇಳ್ತೇನೆ. ನಾವು ಕೂಡ ಹೇಳಿದ್ದು ಹಿಂದೆ ಎಲ್ಲ ಲಿಂಗಾಯತರನ್ನ ಒಂದೇ ಸೂರಿನಲ್ಲಿ ತರಬೇಕು, ಎಲ್ಲ ಉಪಜಾತಿಗಳನ್ನ. ಅದೇ ರೀತಿ ಒಕ್ಕಲಿಗರೆಲ್ಲ ಉಪಜಾತಿಗಳನ್ನ ಒಂದು ಕಡೆ ತಂದು ಅದನ್ನ ಇದು ಮಾಡಬೇಕು. ಮೀಸಲಾತಿ ಸಲುವಾಗಿ ಯಾರಾದರೂ ಏನಾದರೂ ಕೂಡ ಬರ್ಸಿದ್ರೆ ಅದು ಅವ್ರ ಹಕ್ಕಿದೆ, ಅವ್ರು ತಗೊಳ್ತಾ ಇದ್ದಾರೆ, ಅದು ತಗೊಳ್ಳಿ. ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಇಲ್ಲ. ಆದರೆ ನೀವು ಗಣತಿ ಮಾಡುವಾಗ ಲಿಂಗಾಯತ ಉಪಪಂಗಡಗಳು ಯಾವತ್ತಿದೆ ಎಲ್ಲವನ್ನು ಒಂದೇ ಸೂರಿನಲ್ಲಿ ತಗೋಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಅದನ್ನ ಏನು ಮಾಡಿದಾರೆ ನಾವು ನೋಡ್ಬೇಕಲ್ಲ. ಅದು ಮಾಡಿದಾರೋ ಮಾಡಿಲ್ಲ, ನಮ್ಮ ಜನಸಂಖ್ಯೆನ ಹೆಚ್ಚಿಗಿದ್ದದ್ದು ಕಡಿಮೆ ಮಾಡಿದಾರಾ, ಹೆಚ್ಚಿಗೆ ಮಾಡಿದಾರ ನಮ್ಗೆ ಗೊತ್ತೇ ಇಲ್ಲಲ್ಲ. ಈಗ ನಿಮ್ಗೇನೋ ಗೊತ್ತಿದೆಯಾ? ಇಲ್ಲ ಸರ್, ರಿಪೋರ್ಟ್ ನೋಡಿದ್ರ ನಾವು? ನೋಡಿದ್ರೆ ಮಾತಾಡೋಣ. ಅಲ್ಲ, ಅಂದ್ರೆ ಈಗ ಆಲ್ರೆಡಿ ಶಾನೂರ್ ಶಿವಶಂಕರಪ್ಪ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅಂದ್ರೆ ಅದ್ರ ವಿರೋಧ ಇಲೆಕ್ಷನ್ ಇತ್ತು ಮಾತಾಡಿದಲ್ಲ. ನಾನು ಮಾತ್ರ ನನ್ನ ನಿಲುವು ಸ್ಪಷ್ಟ. ನಾನು ಕೂಡ ಹೇಳಿದವನು ಎಲ್ಲರಿಗೂ ಒಂದೇ ಸೂರಿನಲ್ಲಿ ತಗೋಬೇಕು. ನಮ್ಮ ಉಪಜಾತಿಗಳು ಮೀಸಲಾತಿ ಸಲುವಾಗಿ, PA ಸಲುವಾಗಿ ಇವತ್ತು ಅನೇಕ ಇದರಲ್ಲಿ ನಮೂದನೆ ಮಾಡಿದ್ದಾರೆ. ಹಿಂದೂ ಸಾಧರು, ಹಿಂದೂ ಬಣಿಗರು, ಹಿಂದೂ ರೆಡ್ಡಿ, ಹಿಂದೂ ಗಾಣಿಗಾಯಿಗೆ, ಹಿಂದೂ ಮಾಲಗಾರರು, ಹಿಂಗೆಲ್ಲ ಮಾಡಿದ್ದಾರೆ. ಇದನ್ನು ಬರೆದಿದ್ದಾರೆ. ಯಾಕಂದ್ರೆ 2A ಸಿಗುವಂಥ ಸಂದರ್ಭದಲ್ಲಿ ಅದು ಲಿಂಗಾಯತ್ ಅಂತ ನಮೂದನೆ ಮಾಡಿದರೆ 2A ಸಿಗಿದ್ರು ಅವಕ್ಕೆ. ಹೀಗಾಗಿ ಅವರು ಆ ಕೆಲಸವನ್ನು ತುಳಸೋರು ಮಾಡಿದ್ದಾರೆ. ಸ್ವಾಭಾವಿಕವಾಗಿ ತಪ್ಪತ್ತು ನಾನು ಹೇಳೋದಲ್ಲ. ಆದರೆ ಇದನ್ನೆಲ್ಲವನ್ನು ಕೂಡಿ ಯಾವ ಈ ಜಾತಿಗಳು ಯಾವುದು ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಅವರೆಲ್ಲರೂ ಒಂದೇ ಸೂರಿನಲ್ಲಿ ಒಂದೇ ಅದರಲ್ಲಿ ತೊಗೊಂಬಂದ್ಬಿಡಿ, ನೀವು ಒಂದೇ ಹೆಡಿಂಗ್ ಮೇಲೆ ತೊಗೊಂಡು ಹೆಡ್ನಲ್ಲಿ ತೊಗೊಂಡು ನೀವು ಕೌಂಟ್ ಮಾಡಿ ಅಂತ ಹೇಳಿ ಅದೇನು ಮಾಡಿದ್ರೆ ನೋಡೋಣ. ಮಾಹಿತಿ ಹೊರಗೆ ಬಂದ್ಮೇಲೆ ಮಾತಾಡೋದು. ಈಗ ಮತ್ತೆ ಕಾಂಗ್ರೆಸ್ನವರಿಗೆ 50 ಕೋಟಿ ರೂಪಾಯಿ, ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಮಾಡಾದ್ರೆ ಸಿದ್ದರಾಮಯ್ಯ ನೋಡಿ, ಅಷ್ಟು ಸರಳವಾದಂಥ ಕೆಲಸ ಅಲ್ಲ. ಇವತ್ತು ಇಲ್ಲಿ ನಮಗೆ 135 ಶಾಸಕರು, 136 ಇದ್ದೀವಿ. ಒಬ್ಬರು ಶಾಸಕರು ಮೊನ್ನೆ ಹೇಳಿದ್ರು 135 ಆಗಿದ್ರು. ಸರ್ಕಾರ ಇವರು ಪತನಗೊಳಿಸ್ಬೇಕಂದ್ರೆ 50 ಶಾಸಕರು ಜಾಸ್ತಿ ಬೇಕು. 50 ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಇರಬೇಕಾಗ್ತದೆ. ಅವರು ಅನರ್ಹರಾಗ್ತಾರೆ. ಇದೆಲ್ಲವೂ ಅಷ್ಟು ಸರಳವಾದ ಕೆಲಸ ಅಂತ ಅಲ್ಲ. ಮತ್ತೆ ಒಂದು 4-5 ಇದ್ರೆ ಏನೋ ಮಾಡ್ಬೋದಾಗಿತ್ತು ಅಂತ ತಿಳ್ಕೊಳ್ತೀನಿ. ಅಲ್ಲ ಸರ್, ಈ ಕುದುರೆ ವ್ಯಾಪಾರ ನಡೆದಿದೆಯಾ ಅಥವಾ ಇಲ್ಲ ಅಂತ ಸರ್ ಮುಖ್ಯಮಂತ್ರಿಗಳು ಹೇಳ್ತಾ ಇರೋ ಮಾಹಿತಿ ಇರ್ತದೆ. ಅದೇ ಮುಖ್ಯಮಂತ್ರಿಗಳ ಮಾಹಿತಿ ಇರ್ತಲ್ಲ, ಮುಖ್ಯಮಂತ್ರಿಗಳು ಅವ್ರಿಗೆ ಮಾಹಿತಿ ಇರ್ತದೆ. ಇಂಟೆಲಿಜೆನ್ಸ್ ಇರೋದು ಅವ್ರ ಕಡೆ. ಕ್ರಮ ಕೈಕೋತೀವಿ, ಅದರಲ್ಲೇನಿದೆ. ಘೋಷಣೆ ಕೂಗಿದ್ರೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಕೋತೀವಿ. ಕಾನೂನು ಪ್ರಕಾರ ಇವತ್ತು ಸಹ ಏನು ಹೆಚ್ಚು ಶಿಕ್ಷೆ ವಿಧಿಸಬೇಕು, ಎಲ್ಲ ರೀತಿಯ ಸೆಕ್ಷನ್ಸ್ ಹಾಕಿ ಅವ್ರಿಗೆ ನಾವು ಅದರಲ್ಲಿ ಶಿಕ್ಷೆ ಕ್ರಮ ಕೈಕೋತೀವಿ. ಅದ್ರಾಗೇನು ಎರಡು ಮಾತಿಲ್ಲ. ಯಾರು ಇದನ್ನು ಟಾಲರೇಟ್ ಮಾಡುವಂಥ ಪ್ರಶ್ನೆ ಬರಲ್ಲ. ಯಾರು ಕೂಡ ಮುಚ್ಚಾಕುವಂಥ ಪ್ರಶ್ನೆ ಬರ್ತದೆ. ತನಿಖೆ ಆಗಲಾರ್ದೆ ಇವತ್ತು ಸಹ ನಾವು ಮಾತನಾಡೋದು ಸೂಕ್ತ ಅಲ್ಲ. ಅದನ್ನು ಈ ತನಿಖೆ ಆಗಿದೆ, ಅವರೆಲ್ಲ ಇದು ಮಾಡಿದ್ದಾರೆ. FSL ರಿಪೋರ್ಟ್ ಇದೆ, ಅವರೆಲ್ಲರೂ 4 ಜನರು ಬಂಧಿಸಿ ಒಂದನ್ನು ಕೂಡ ಮಾಡಿದ್ದಾರೆ. ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಅಲ್ಲ ಸರ್, ರಿಪೋರ್ಟ್ ಬರೋಕ್ಕಿಂತ ಮುಂಚೆನೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದಕ್ಕೆ ಇಲ್ಲ, ಆ ರೀತಿ ಆಗಿಲ್ಲ, ಅದಕ್ಕೆ ಹೋಗಿಲ್ಲ ಅಂತ ಅವ್ರಿಗೆ ಆ ಮಾಹಿತಿ ಕೊಟ್ಟಾಗ ಸಂದರ್ಭದಲ್ಲಿ ಅವ್ರಿಗೆ ಆ ಮಾಹಿತಿ, ಯಾಕೆ ನನಗೂ ಒಂದು ಫ್ಯಾಕ್ಟ್ ಚೆಕ್ನಾಗ ಬಂತು, ಏನೋ ಒಂದು ಬಂತು ಫ್ಯಾಕ್ಟ್ ಚೆಕ್ನಾಗ ಅಂತ ಹೇಳಿ ನನಗೂ ಬಂದಿತ್ತು. ನಾನು ಕಮೆಂಟ್ ಮಾಡಲಿಲ್ಲ. ಹಿಂಗಾಗಿ ಅವ್ರು ಅವ್ರು ಹೇಳಿರ್ಬೇಕು. ಆಯ್ತಲ್ಲ, ಈಗೇನೋ ಅಂತಿಮವಾಗಿ ಏನಾಗ್ತದೆ ಬಹಿರಂಗ ಮಾಡ್ತಿಲ್ಲ ಅಂತೇಳಿ ಬಿಜೆಪಿ ಯಾವುದು ಕಾನೂನಿಗೆ ತಂದೆ ಆದ ಕ್ರಮಗಳು ಇರ್ತಾವೆ. ಏನೇನ ಪೊಲೀಸರು ಕೆಲಸ ಮಾಡ್ತಾರ, ಬಿಜೆಪಿ ಪೊಲೀಸ್ ಕೆಲಸ ಮಾಡ್ತಾರ, ಅವ್ರದ್ದಾಗೂ ಪೊಲೀಸರು ಇರ್ತಾರ.
Thank you. ಕ್ರಮ ಕೈಗೊಳ್ತಿರ್ತಾರೆ. ಅದಕ್ಕೆ ನಾವು ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ. ಇನ್ವೆಸ್ಟಿಗೇಷನ್ನಾಗ ನಾವು ಈಗ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಹೇಳಕ್ಕಾಗಂಗಿಲ್ಲ. ಅಥವಾ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಕೈ ಹಾಕೋದು ಸರಿಯಲ್ಲ. ಇನ್ವೆಸ್ಟಿಗೇಷನ್ ಪೂರ್ಣಗೊಳ್ತದೆ, ಬಂಧಿಸಿದ್ದೀವಿ. FS ನಲ್ಲಿ ನಾನು ಮಾಹಿತಿ ಮಾಧ್ಯಮದಲ್ಲಿ ಅದರಲ್ಲಿ ನೋಡಿದ್ದೀನಿ, ಪ್ರೂವ್ ಆಗಿದೆ ಅಂತೇಳಿ. ಅವರು ಗೊತ್ತಿದ್ದು ಸತ್ಯ ಇದ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಯಾರ ಅಂಜಿಕೆ ಇದೆ ಇದಕ್ಕೆ? ಥ್ಯಾಂಕ್ ಯು ಸರ್. ಭಾರತ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನ ಪರವಾಗಿ ಕೂಗಿದ್ರೆ ಅವ್ರನ್ನ ಸುಮ್ಬಿಡ್ತೀವಿ? ಯಾರು ಟೋಲ್ರೇಟ್ ಮಾಡಂಗಿಲ್ಲ. 130 ಕೋಟಿ ಜನ ಯಾರು ಟೋಲ್ರೇಟ್ ಮಾಡಂಗಿಲ್ಲ. ಅಲ್ಲೇ ಪಾಕಿಸ್ತಾನಕ್ಕೆ ನಾವು ಸಿಂಧಿಗಿದಾಗಿದ್ದು ಬೇರೆ, ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡಕ್ಕೆ. ಇಲ್ಲಿ ನಮ್ಮವರೇ ಹಾರಿಸಿ ಮುಸಲ್ಮಾನರಲ್ಲೇ ಇದು ಮಾಡಿದ್ವಿ. ಸಿಂಧಿಗೆಲ್ಲಿ ನಮ್ಮವ್ರು ಹಾರಿಸಿ ಮಾಡಿದ್ವಿ. ಅದು ಇದು ಬೇರೆ. ಇವತ್ತು ಯಾರು ನೋಡೋಣ, ಎಲ್ಲ ಒಂದು ಕೇಸಿಗೆ ಒಂದು ಕೇಸ್ ಎಲ್ಲಕ್ಕೂ ಸಮಾನವಾಗಿರೋದಿಲ್ಲ. ಫ್ಯಾಕ್ಟ್ಸ್ ಬೇರೆ ಬೇರೆ ಇರ್ತವೆ. और खबरों के लिए देखते रहिए बी न्यूज़ नेशन। जायकेदार पकवान का नाम भी ग्रैंड फैमिली रेस्टोरेंट, जहां मिलेंगे आपको हर तरह के वैरायटीज का खाना जो आपको उंगलियां चबाने पर कर देगा मजबूर। खाने के इस खजाने में आपके बर्थडे, कई तरह की पार्टियां और अपनों के साथ मिल बैठ के बिता सकते हैं खुशियों के पल। बी ग्रैंड फैमिली रेस्टोरेंट, सेंट्रल बस स्टैंड बीजापुर।